ಸ್ವಂತ ಅಳಿಯನ ಜೊತೆ ಓಡಿ ಹೋದ ಅತ್ತೆ. ಮಕ್ಕಳನ್ನ ಕೊಂದು ಆತ್ಮಹತ್ಯೆ ಮಾಡಿಕೊಂಡ ಗಂಡ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಆಲ್ಕೆರೆ ಗ್ರಾಮದಲ್ಲಿ ಇಬ್ಬರು ಮಕ್ಕಳನ್ನ ಕೊಂದು ತಂದೆ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮನೆಯಲ್ಲಿದ್ದ ಚಿನ್ನ, ದುಡ್ಡು ಸಮೇತ ಹೆಂಡತಿ ಪರಪುರುಷನ ಜೊತೆ ಓಡಿ ಹೋಗಿದ್ದಕ್ಕೆ ಮನನೊಂದ ಗಂಡ ಇಬ್ಬರು ಮಕ್ಕಳನ್ನ ಉಸಿರುಗಟ್ಟಿಸಿ ಕೊಂದು ಬಳಿಕ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬ ಭಯಾನಕ ಸಂಗತಿ ಹೊರಬಿದ್ದಿದೆ. ಅಷ್ಟಕ್ಕೂ ಹೆಂಡತಿ ಓಡಿ ಹೋಗಿರುವುದು ಬೇರೆ ಯಾರ ಜೊತೆಯೂ ಅಲ್ಲ, ಗಂಡನ ಅಕ್ಕನ ಮಗನ ಜೊತೆಯೇ. ಕುಣಿಗಲ್ ತಾಲೂಕಿನ ಆಲ್ಕೆರೆ ಗ್ರಾಮದಲ್ಲಿ ಶಿವಣ್ಣ ಹಾಗೂ ಕಾವ್ಯ ದಂಪತಿ ವಾಸವಾಗಿದ್ರು. ಈ ಮುದ್ದಾದ ದಂಪತಿಗೆ ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ. ಇತ್ತ ಶಿವಣ್ಣ ಅವರ ಅಕ್ಕ ಸಾವನ್ನಪ್ಪಿದ್ದು, ಅಕ್ಕನ ಮಗನಾದ ಹೇಮಂತ್ನನ್ನ ಶಿವಣ್ಣ ತನ್ನ ಮನೆಗೆ ಕರೆಸಿಕೊಂಡು ಬಂದು ಸಾಕೊಂಡಿದ್ದಾನೆ. ಆದರೆ ಹೇಮಂತ ಸ್ವಂತ ಮಾವನಿಗೆ ಮೋಸ ಮಾಡಿ ಆತನ ಹೆಂಡತಿ ಅಂದ್ರೆ ಅತ್ತೆಯಾದ ಕಾವ್ಯ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ. ಈ ವಿಚಾರ ಗೊತ್ತಾಗಿ ಹೇಮಂತನನ್ನ ಶಿವಣ್ಣ ಮನೆಯಿಂದ ಹೊರಹಾಕಿದ್ದ. ಇದಾದ ಬಳಿಕ ರಾಜಿ ಸಂಧಾನದ ಬಳಿಕ ಗಂಡ ಹೆಂಡತಿಯನ್ನ ಒಂದು ಮಾಡಿದ್ರು. ಆದರೆ ಕೆಲ ತಿಂಗಳು ಮಾತ್ರ ಗಂಡ ಹೆಂಡತಿ ಚೆನ್ನಾಗೇ ಇದ್ರು. ಕಾಲ ಕಳೆದಂತೆ ಗಂಡ ಹೆಂಡತಿ ಮಧ್ಯೆ ಮತ್ತೆ ವೈಮನಸ್ಸು ಮೂಡಿತ್ತು. ಇದರ ಮಧ್ಯೆ ಹೆಂಡತಿ ಕಾವ್ಯ ಗಂಡ ಶಿವಣ್ಣ ಮತ್ತು ಮಕ್ಕಳನ್ನ ಬಿಟ್ಟು ಹೇಮಂತ್ ಜೊತೆ ಓಡಿ ಹೋಗಿದ್ಲು. ಈ ಬಗ್ಗೆ ಗಂಡ ಶಿವಣ್ಣ ಕುಣಿಗಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ದೂರು ನೀಡ್ತಾ ಇದ್ದಂತೆ ವಾಪಸ್ ಬಂದ ಹೆಂಡತಿ ಕ್ಷಮೆ ಕೇಳಿ ಗಂಡನ ಮನೆಗೆ ವಾಪಸ್ ಬಂದಿದ್ಲು. ಇನ್ನೇನು ಎಲ್ಲ ಸರಿ ಹೋಯ್ತು ಅಂತ ಅಂದುಕೊಳ್ತಾ ಇರೋ ಹೊತ್ತಲ್ಲೇ ಮರುದಿನ ಗಂಡ ಕೆಲ್ಸಕ್ಕೆ ಹೋದ ವೇಳೆ ಮನೆಯಲ್ಲಿದ್ದ ಚಿನ್ನಾಭರಣ, ದುಡ್ಡು ದೋಚಿ ಅಳಿಯ ಹೇಮಂತನ ಜೊತೆ ಓಡಿ ಹೋಗಿದ್ದಾಳೆ. ಇದರಿಂದ ಮನನೊಂದ ಗಂಡ ಶಿವಣ್ಣ ತನ್ನ ಮಕ್ಕಳನ್ನ ಉಸಿರುಗಟ್ಟಿಸಿ ಕೊಂದು ಬಳಿಕ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವ್ಯಾಪ್ತಿಯಲ್ಲಿರುವ ಆಲ್ಕೆರೆ ಗ್ರಾಮದಲ್ಲಿ ನಮಗೆ ಬೆಳಗ್ಗೆ ತಂದೆ ಅವರು ಇಬ್ಬರು ಮಕ್ಕಳು ಮೃತಾವಸ್ಥೆಯಲ್ಲಿ ಇರುವುದು ಮಾಹಿತಿ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ 112 ಫಸ್ಟ್ ರೆಸ್ಪಾಂಡ್ ಆಗಿದ್ದಾರೆ. ಅದಾದ ಮೇಲೆ ಲೋಕಲ್ ಪೊಲೀಸರು, ಕುಣಿಗಲ್ ಇನ್ಸ್ಪೆಕ್ಟರ್ ಮತ್ತು DSP ಮತ್ತು ನಾವೆಲ್ಲನೂ ಸಹ ಸ್ಪಾಟ್ ವಿಸಿಟ್ ಮಾಡಲಾಗಿದೆ. ಸೊ ಮಾಹಿತಿ ಏನಂದರೆ, ಶಿವಣ್ಣ ಅನ್ನೋರು ಕಾವ್ಯ ಅನ್ನೋರಿಗೆ ಮದುವೆ ಆಗಿರ್ತಾರೆ. ಅವರಿಗೆ ಇಬ್ಬರು ಮಕ್ಕಳು ಇರ್ತಾರೆ, ಪ್ರಾಣೇಶ್ ಮತ್ತು ಜೀವನ್ ಅಂತ. ಸೊ ಈ ಕಾವ್ಯ ಅನ್ನೋರು ಒಬ್ಬ ಹೇಮಂತ್ ಅನ್ನೋ ವ್ಯಕ್ತಿ ಜೊತೆ ಇಲಿಸಿಟ್ ಅಫೇರ್ ಅಲ್ಲಿ ಇರ್ತಾರೆ. ಸೊ ಆ ವಿಚಾರ ಗೊತ್ತು ಬಂದು ಈಗಾಗಲೇ ಅವ್ರ ಮಧ್ಯೆ ಜಗಳ ಆಗಿ ರಾಜಿ ಪಂಚಾಯತಿಗಳೆಲ್ಲ ಆಗಿದ್ದಾವೆ. ಸೊ ಇದು ಈಗಿದ್ದಾಗಲೂ ಸಹ ಅವರು ಮತ್ತೆ ಅವ್ರ ಜೊತೆ ಇಲಿಸಿಟ್ ಅಫೇರ್ ಮತ್ತೆ ಕಂಡು ಬಂದಿರೋದ್ರಿಂದ ಇವರು ಇವತ್ತು ಬೆಳಗಿನ ಜಾವದಲ್ಲಿ ಸುಮಾರು 1 ರಿಂದ 5 ಗಂಟೆ ಮಧ್ಯದಲ್ಲಿ ಮಕ್ಕಳನ್ನಿಬ್ಬರನ್ನು ಸಾಯಿಸಿ ಅವರು ಖುದ್ದು ಅವ್ರ ಮನೆಯಲ್ಲಿ ಹ್ಯಾಂಗಿಂಗ್ ಮಾಡ್ಕೊಂಡಿರೋದು ಕಂಡು ಬಂದಿದೆ. ಸೊ ನಡೆದಿರುವ ಘಟನೆ ಪ್ರಕಾರ ಮಕ್ಕಳನ್ನು ಸಾಯಿಸಿದ್ದಕ್ಕೆ ಶಿವಣ್ಣ ಮೃತರವರ ಮೇಲೆ ಒಂದು 103 ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ ಮತ್ತು ಅವರು ಖುದ್ದು ಸೂಸೈಡ್ ಮಾಡಿಕೊಂಡಿರೋದಕ್ಕೆ 108 BNS ಅಡಿಯಲ್ಲಿ ಅವರು 303 ಅಬೆಟಿಂಗ್ ಟು ಸೂಸೈಡ್ ಈ ಕಾವ್ಯ ಮತ್ತು ಇಲಿಸಿಟ್ ಅಫೇರ್ ಇರುವಂತ ಹೇಮಂತ್ ಅನ್ನೋರ ಮೇಲೆ ಕೇಸ್ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇಬ್ಬರನ್ನು ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ನಾವು ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಯಾರಾದರೂ ಅರೆಸ್ಟ್ ಆಗಿದ್ದಾರೆ? ಇನ್ನೂ ಯಾರು ಅರೆಸ್ಟ್ ಆಗಿಲ್ಲ. ಸೊ ಆದಷ್ಟು ಬೇಗ ನಾವು ಇಬ್ಬರನ್ನು ಅರೆಸ್ಟ್ ಮಾಡಲಾಗುತ್ತೆ. ಇದೇ ಈ ಲೇಡಿ ಕಾವ್ಯ ಅನ್ನೋರಿಗೆ ಇಲಿಸಿಟ್ ಅಫೇರ್ ಇದೆ. ಸೊ ಆ ವಿಚಾರವಾಗಿ ಇವರು ಜಗಳ ಮಾಡಿಕೊಂಡು ಇವರು ಒಂದು ಸಾರಿ ಇತ್ತೀಚಿನ ಕಾಲದಲ್ಲಿ ಒಂದು ಸಾರಿ ರಾಜಿ ಪಂಚಾಯತಿ ಸಹ ಆಗಿದೆ. ಬಟ್ ಆದರೂ ಅವರು ಕೇಳದೆ ಹೇಮಂತ್ ಅನ್ನೋರ ಜೊತೆ ಇಲಿಸಿಟ್ ಅನೈತಿಕ ಸಂಬಂಧ ಇಟ್ಕೊಂಡು ಅವರು ಮುಂದುವರೆದಿದ್ದಾರೆ. ಆ ವಿಚಾರವಾಗಿ ಇವರು ಸೂಸೈಡ್ ಮಾಡ್ಕೊಂಡಿರೋದು ಮತ್ತು ಮಕ್ಕಳನ್ನು ಸಾಯಿಸಿರೋದು ಕಂಡು ಬರ್ತದೆ. ಹೇಮಂತ್ ಅನ್ನೋನು ಸುಮಾರು 24 ವರ್ಷ ಇದೆ ಅಂತ ಕಂಡು ಬರ್ತಾ ಇದೆ. ಈ ಮೃತಕ ಶಿವಣ್ಣ ಯಾರಿದ್ದಾರೆ ಅವ್ರ ಅಕ್ಕನ ಮಗ ಅಂತ ಕಂಡು ಬರ್ತಾ ಇದೆ.
ಸೊ ಈ ಘಟನೆ ನಡೆದಿರೋ ಇವರಿಬ್ಬರೇ ಅನೈತಿಕ ಸಂಬಂಧದಿಂದ ಇವರು ಈಗ ಸೂಸೈಡ್ ಮಾಡ್ಕೊಂಡು ಎಷ್ಟು ವರ್ಷದಿಂದ ರಿಲೇಶನ್ಶಿಪ್ ಇದೆ ಸರ್? ಅಂದ್ರೆ ಇನ್ಸಿಡೆಂಟ್ ಆದಾಗ ವೈಫ್ ಮನೆಯಿಂದ ಇಲ್ಲ ಅಥವಾ ಹೇಗೆ ಅಂತ ಸರ್? ರೀಸೆಂಟ್ ಆಗಿ ಕಂಪ್ಲೇಂಟ್ ಬೇರೆ ಆಗಿತ್ತು ಅಂತ ಹೇಳಿ. ಈ ಘಟನೆ ನಡೆದಾಗ ಇವರು ಹೆಂಡತಿ ಮನೆಯಲ್ಲಿ ಇರೋದು ಕಂಡು ಬಂದಿಲ್ಲ. ಈಗ ಎಲ್ಲಿದ್ದಾರೆ ಅನ್ನೋದು ನಾವು ಪತ್ತೆ ಮಾಡಿ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಸೊ ಕಂಪ್ಲೇಂಟ್ ಇನ್ನೊಬ್ಬರ ಅಕ್ಕನ ಮೇಲೆ ಕೊಟ್ಟಿದ್ದಾರೆ. ಸೊ ಇವ್ರ ಅಕ್ಕನ ಮಗ ಇನ್ನೊಬ್ಬ ಹುಡುಗ ಏನಿದ್ದಾರೆ ಅವರು ಕಂಪ್ಲೇಂಟ್ ಕೊಡಲಾಗಿದೆ. ಸೊ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ನಾವು FIR ಮಾಡಲಾಗಿದೆ. ಅದರಲ್ಲಿ ಅನೈತಿಕ ಸಂಬಂಧ ಅಂತ ಬರ್ದಿದ್ದಾರೆ ಕಂಪ್ಲೇಂಟ್ ಅಲ್ಲಿ. ಕಂಪ್ಲೇಂಟ್ ಇದೆ ಸರ್. ನಾವು FIR ಕಾಪಿ ವಾರದ ಹಿಂದೆ ಸ್ಟೇಷನ್ ಬಂದು ಕಂಪ್ಲೀಟ್ ಆಗಿದೆ. ಹೌದು ಇದೆ ಸರ್. ಅನೈತಿಕ ಸಂಬಂಧ ಲೋಕೇಶ್ ಸರ್ ವಾರದಿಂದ ಕಂಪ್ಲೇಂಟ್ ಒಂದಾಗಿತ್ತು, ಹೆಂಡತಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ. ಅದಾದ ಮೇಲೆ ಅವ್ರನ್ನ ಪತ್ತೆ ಹಚ್ಚಿ ಅವರಿಬ್ಬರಿಗೆ ಕೌನ್ಸಿಲಿಂಗ್ ಮಾಡಲಾಗಿದೆ. ಪೊಲೀಸರಿಂದನೂ ಮತ್ತೆ ಊರಿ ಗ್ರಾಮಸ್ಥರಿಂದನೂ ಸಹ ಮಾಡಲಾಗಿದೆ. ಅದಾದ್ರೂ ಸಹ ಅವರು ಜೊತೆಗೆ ಇಡಕ್ಕೆ ಇಷ್ಟ ಇಲ್ಲದೆ ಅನೈತಿಕ ರಿಲೇಷನ್ ಇಟ್ಕೊಂಡಿರೋದು ಕಂಡು ಬರ್ತಾ ಇದೆ. ಅವ್ರ ಜೊತೆ ಹೋಗ್ಬಿಟ್ಟಿದ್ರಾ ಅಂತ ಹೇಗೆ? ಸೊ ನಾವು ಅದು ಪತ್ತೆ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಸಿಕ್ಕಿದಾದ ಮೇಲೆ ನಮಗೆ ಅದು ಪತ್ತೆ ಆಗುತ್ತೆ. ಅದೇನೇ ಆಗಲಿ, ಗಂಡ ಮುದ್ದಾದ ಮಕ್ಕಳಿದ್ದು ಎಲ್ಲರನ್ನ ಬಿಟ್ಟು ಸಂಬಂಧದಲ್ಲಿ ಅಳಿಯನ ಸಮಾನ ಆದವನ ಜೊತೆಗೆ ಓಡಿ ಹೋಗಿ ಮನೆ ಮರ್ಯಾದೆ ಕಳೆದಿದ್ದು ಮಾತ್ರವಲ್ಲದೆ ಪರೋಕ್ಷವಾಗಿ ಗಂಡ ಮಕ್ಕಳ ಸಾವಿಗೆ ಕಾರಣರಾಗಿದ್ದಾಳೆ. ಹೆಂಡತಿ ಮಾಡಿದ ತಪ್ಪಿಗೆ ಅಮಾಯಕ ಗಂಡ ಹಾಗೂ ಮಕ್ಕಳು ದುರಂತ ಅಂತ್ಯ ಕಂಡಿದ್ದು ಮಾತ್ರ ದುರಂತವೇ ಸರಿ. ಸದ್ಯ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.